ಅಂತ ಮತ ನೀಡಿದ್ರಿಂದಾಗಿ ಜಿ ಟಿ ದೇವೇಗೌಡರು ನೀಡಿದಂಥ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಹೀಗಾಗಿ ಏನೇ ಇರಲಿ, ಈಗಂತೂ ಕಾಂಗ್ರೆಸ್ 5 ಸ್ಥಾನಗಳು 4 ಗೆಲ್ಬೇಕಾಗಿತ್ತು, 5 ಇದ್ಕೊಂಡಿತ್ತು. ನನ್ನ ಲೆಕ್ಕ ಸರಿ ಇದೆ. 140 ಊಟ 28 ಡಿವೈಡ್ ಮಾಡಿದ್ರು, ನಂತರ 30 ಮಾಡಿದ್ರು, ಮತ್ತು 2ನೇ ಪ್ರಾಶಸ್ತ್ಯ ಮತ ಏನು ಮಾಡಿಬಿಟ್ಟಿನಲ್ಲೇ ತಮಗೇನು ಸಾಧಿಸಬೇಕಾಗಿತ್ತು ಅದು ಸಾಧಿಸ್ಕೊಂಡಿದ್ದಾರೆ. ಆ ದಿಶೆಯಲ್ಲಿ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಹಿತ ಖುಷಿಯಿಂದ ತಾವು ಗೆದ್ದಿದ್ರ ಬಗ್ಗೆ ತಮ್ಮ ಅಭಿಪ್ರಾಯನೂ ತಮ್ಮ ಮಾತುಗಳನ್ನು ಹೇಳಿದರು. ಇನ್ನು ಎಲ್ಲರೂ ಕೂಡಿ ಹೋಗುವಂಥದ್ದು ವರ್ಕ್ ಮಾಡುವಂಥದ್ದು ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ಹೋಗಲೇಬೇಕಾಗ್ತದೆ. ಯಾಕಂದ್ರೆ ಇದನ್ನಿನ್ನು ಅಡ್ಮಿನಿಸ್ಟ್ರೇಟಿವ್ ಕೊಡೋದು. ಇನ್ನು ಕುಮಾರಸ್ವಾಮಿಗಳ ಮುಂದಿನ ಒಂದು ಹೋರಾಟ ಏನಾಗ್ಬೋದು ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ. ಮುಖ್ಯವಾಗಿ ಈಗ ಬಿಡದಿ ವಿಷಯ ದೊಡ್ಡದು ಮಾಡುವಂಗೆ ಕಾಣ್ತಾ ಇದ್ದಾರೆ ಬಿ ಜೆ ಪಿಗರು ಮತ್ತು ಜೆ ಡಿ ಎಸ್ಸಿಗರು. ಮೋಸ್ಟ್ಲಿ ಅದು ದೊಡ್ಡದಾಗುವ ಸಾಧ್ಯತೆಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಅವರು ಎಷ್ಟು ಹಠ ಮಾಡ್ತಾರೆ ಅಷ್ಟು ದೊಡ್ಡದಾಗುವ ಎಲ್ಲ ಅವಕಾಶಗಳಿದ್ದಾವೆ. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಗೆಲ್ತಾರಾ ಇಲ್ವಾ ಅನ್ನೋದು ಸಮಯ ಉತ್ತರ ಕೊಡಬೇಕು. ಆದರೂ ಅವರಲ್ಲಿ ಹಠ ಅದ, ಸಾಧಿಸ್ತಾನೆ ಅನ್ನುವಂಥದ್ದು. ಸಾಧಿಸ್ರಿ. ಆದರೆ ಈಗ ತುರ್ತು ಮಾತ್ರ ತಮಗೆ ವಹಿಸಿದಂಥ 5 ಸ್ಥಾನಗಳನ್ನು ಗೆಲ್ಲಿಸಿಕೊಡುವಲ್ಲೇ ಸಿದ್ದರಾಮಯ್ಯ ಸಹಕಾರ ತಗೊಂಡು ಜೊತೆಗೆ ಬಿ ಜೆ ಪಿಯಿಂದ ಸೆಳೆದು ಬಂದವರು ಸಾಹಿತ್ಯ ಪಡೆದು 5 ಸೀಟುಗಳನ್ನು 5 ಜನ MLCಗಳನ್ನು ವಿಧಾನ ಪರಿಷತ್ಗೆ ಕಳಿಸುವ ಮೂಲಕ ಒಂದು ದೊಡ್ಡ ಸಾಹಸ ಮಾಡಿದರು ಡಿ ಕೆ ಶಿವಕುಮಾರ್ ಅವರು. ಮತ್ತು ಅದೇ ರೀತಿ ಇಬ್ಬರು ಬರ್ತಾಯಿದ್ರು, ಅದಕ್ಕೆ ಇಬ್ಬರು ತೊಗೊಂಡ್ರು. ಆ್ಯಕ್ಚುಲಿ ಇವತ್ತು BJP ಗೋವಿಂದರಾಜ್ ಅವ್ರನ್ನ ಗೆಲ್ಲಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಆ ಪ್ರಮಾಣದಲ್ಲಿ ಆಗಲಿಲ್ಲ ಏನೋ ಅನ್ನುವಂಥ ಒಂದು ಎಲ್ಲೋ ಸಮಸ್ಯೆ ಇದ್ದೇ ಇರೋದನ್ನು ಅದನ್ನು ಅವ್ರು ಹೇಳ್ಕೊಳ್ಳೋದಿಲ್ಲ. ಬಟ್ ಒಳಗೆ ಮಾತ್ರ ಕುಮಾರಸ್ವಾಮಿ ಮನದ ಮೂಲೆಯಲ್ಲಿ ಮಾತ್ರ ಇನ್ನೂ ವಿದ್ಯೆ ಇರ್ತದೆ. ಒಂದು ವೇಳೆ ಮನಸ್ಸು ಮಾಡಿದರೆ ನಮ್ದು ಗೆಲ್ತಿತ್ತೇನೋ ಅನ್ನುವಂಥದ್ದು. ಆದರೆ ಅಂತರ ಭಾಳಿತ್ತು. 18 ಅಂದರೆ 22 ಬಗ್ಗೆನೂ 10 ಮತಗಳು ಬೇಕಾಗಿದ್ದು. 10 ಮತಗಳನ್ನು ಉಳಿಸೋದಿಲ್ಲೇ ಅನ್ನಿಸೋದು ಅಷ್ಟೇ ಕಷ್ಟ ಸಾಧ್ಯ. ಹೀಗಾಗಿ ಈಗ ಏನಪ್ಪ ಅಂತಂದ್ರೆ ಮುಗಿದೋದ ಕಥೆ ಆಗ್ಯದ. ಇನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಮತ್ತು ಕೊನೆಗೆ ಹೇಳುವಂಥದ್ದು 5 ಜನ ಯಾರ್ಯಾರಪ್ಪ ಅಂತಂದ್ರೆ BK ಹರಿಪ್ರಸಾದ್, PV ಮೋಹನ್, ಶಿವಣ್ಣ ಮಳವಳ್ಳಿ, ತಿಪ್ಪಣ್ಣಪ್ಪ ಕಮಕನೂರ್, ವಿನಯ್ ಕಾರ್ತಿಕ್ ಇದು ಕಾಂಗ್ರೆಸ್ ಅವರು, ರಘು ಕೌಟಿಲ್ಯ, ಲಿಂಗರಾಜ್ ಪಾಟೀಲ್ ಇದು BJPಗರು, ಗೋವಿಂದರಾಜ್ ಅವರು JDS ನಿಂತಿದ್ದರು, ಸೋತರು 5-2 ಅಂತ ಹೇಳ್ತಾ. ಇದ್ರ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S16 ನ್ಯೂಸ್ ಅರ್ಥ ಚಿತ್ರವಿದು ಸತ್ಯದ ಕೈಗರಡಿ ವಂದನೆಗಳು.